ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಸುಗಟೂರು ಹೋಬಳಿ ತೂರಂಡಹಳ್ಳಿ ಸರ್ವೆ ನಂಬರ್ 72 ಜಮೀನು ಮೂಲ ಈರಪ್ಪ ಶೆಟ್ಟಿಯವರಿಗೆ ಸೇರಿದ್ದು ವೀರಯ್ಯನವರು ಕ್ರಯ ತೆಗೆದುಕೊಂಡಿರುತ್ತಾರೆ. ಮುನಿವೀರಯ್ಯ ಜಮೀನು ಮಾಡಿರುವ ದಾಖಲೆ ಇಲ್ಲ, ಪಾಣಿ ರದ್ದು ಮಾಡಬೇಕು ಎಂದು ಎಸಿ ಕೋರ್ಟ್ನಲ್ಲಿ ಕೇಸ್ ಹಾಕುತ್ತಾರೆ. 2024ರಲ್ಲಿ ಪಾಣಿ ವಜಾ ಮಾಡಬೇಕು ಎಂದು ಎಸಿ ಕೋರ್ಟ್ನಿಂದ ಆದೇಶ. ರವಿರವರು ಎಸಿ ಆದೇಶದ ವಿರುದ್ಧ ಡಿಸಿ ಕೋರ್ಟ್ಗೆ ಅಪೀಲು. ಎಸಿ ಆದೇಶಕ್ಕೆ ಡಿಸಿ ಕೋರ್ಟ್ನಲ್ಲಿ ಸ್ಟೇ ಆಗುತ್ತೆ. ಸೆಷನ್ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಸೆಷನ್ ಕೋರ್ಟ್ನಲ್ಲಿ ಸ್ಟೇ ತಂದು ಉಳುಮೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಎಸಿ ಆದೇಶದ ಪಾಣಿಯಲ್ಲಿ ಹೆಸರು ನಮೂದನೆ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಶೀಘ್ರದಲ್ಲೇ ಇದರ ವಿರುದ್ಧ ತಹಶೀಲ್ದಾರ್ ಕಚೇರಿ ಎದುರು ರವಿಯವರ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ. ಯಾರು ನಕಲಿ ದಾಖಲೆ ಮಾಡಿದ್ದಾರೆ ಅವರ ವಿರುದ್ಧ ದೂರು ದಾಖಲೆ ಮಾಡಬೇಕು. ಈ ಕುರಿತು ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಹೇಳಿಕೆ. ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸುಗಟೂರು ಹೋಬಳಿ ತುರಂಡಹಳ್ಳಿ ಗ್ರಾಮ, ಸರ್ವೆ ನಂಬರ್ 78 ಸಬ್ 2. ಈಗ ಹಿಂದೆ ಕಾಣಿಸ್ತಾ ಇರೋಂಥ ಜಮೀನು. ಈ ಜಮೀನು ಮೂಲ ಬಂದು ವೀರಪ್ಪ ಶೆಟ್ಟಿ ಅನ್ನೋರ ಹೆಸರಲ್ಲಿ ಜಮೀನು ಇರ್ತೈತೆ. ಇದನ್ನು 1958ರಲ್ಲಿ ಮುನಿವೀರಯ್ಯ ಅನ್ನೋರು 2 ಎಕರೆ 30 ಗುಂಟೆ ಕ್ರಯ ತೊಗೊಂಡಿರ್ತಾರೆ ಈ ಜಾಗನ. ಅವ್ರ ಹೆಸರಲ್ಲಿ ಸುಮಾರು ವರ್ಷಗಳು ಪಾಣಿ ಬರ್ತೈತಿ. ಆದರೆ ಈ ಜಾಗ ಹಂತಂತವಾಗಿ ಏನಾಗುತ್ತಂದರೆ, ಮುನಿವೀರಯ್ಯ ಬಂದು ನಮ್ಮ ತಾತ ನಮ್ಮ ಕಡೆಯವರು ಹಂಗೆ ಅಂತೇಳ್ಬಿಟ್ಟು ಇಲ್ಲಿ ಕೆಲವರು ಇರೋಂಥವ್ರು, ಇವ್ರದ್ದು ಫ್ಯಾಮಿಲಿ ಟ್ರೀ ಐತೆ, ವಂಶವೃಕ್ಷ ಐತೆ, ಎಲ್ಲ ಪ್ರತಿಯೊಂದು ಐತೆ. ಇಲ್ಲಿ ಹಿಂದೆ ಜಮೀನಲ್ಲಿ ಇವಾಗ ಯಾರು ಉಳುಮೆ ಮಾಡ್ತಾಯಿದ್ದಾರೆ ಅವರು ರವಿ ಮತ್ತು ಅವ್ರ ತಮ್ಮ ಮತ್ತು ಅವ್ರ ಫ್ಯಾಮಿಲಿಯವ್ರು ಏನಿದ್ದಾರೆ, ಈ ಜಾಗನ ಅವ್ರ ಹೆಸ್ರಿಗೆ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಪಾಣಿ ಮಾತ್ರ ಮಾಡೋವಂಥದ್ದು. ನೋಡಿ, ಇಲ್ಲಿ ಮುಟೇಷನ್ ಐತೆ. ಮುಟೇಷನಲ್ಲಿ ಯಾವುದೇ ಎಂಟ್ರಿ ಆಗಿಲ್ಲ. ಏನಂದರೆ ಮುನಿವೀರಯ್ಯ ಯಾರಿಗೂ ಮಾರಿರೋ ಥರ ಯಾವುದೇ ದಾಖಲೆಗಳು ಇಲ್ಲಿ ತನಕ ಇಲ್ಲ, ಮಾಡಿಲ್ಲ. ಆದರೆ ಪಾಣಿಯಲ್ಲಿ ಸೇರಿಸ್ಕೊತಾರೆ. ಇಲ್ಲಿ ಈ ಪಾಣಿಯಲ್ಲಿ ಸೇರಿಸ್ಕೊತಾರೆ. ಹೆಸರು ಅವರೇ ಬರೆದು ಅವರೇ ಸೇರಿಸ್ಕೊಳ್ಳೋದು. ಈ ಕೇಸಿಗೆ ಸಂಬಂಧಪಟ್ಟಂಗೆ ಇವ್ರೇನು ಮಾಡ್ತಾರೆ, ಮುಟೇಷನ್ ರದ್ದು ಮಾಡಬೇಕು, ಪಾಣಿ ರದ್ದು ಮಾಡಬೇಕು ಅಂತ ಎಸಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಎಸಿ ಕೋರ್ಟಲ್ಲಿ ಕೇಸ್ ಹಾಕಿದ್ಮೇಲೆ ಎಸಿ ಕೋರ್ಟಲ್ಲಿ ಇವ್ರಿಗೆ 2025ರಲ್ಲಿ 2023ರಲ್ಲಿ ಕೇಸ್ ಹಾಕ್ತಾರೆ. 2024-25ರಲ್ಲಿ ಇವ್ರಿಗೆ ಆದೇಶ ಆಗುತ್ತೆ. ಏನಂತ ಆದೇಶ ಆಗುತ್ತಂದರೆ, ಅವ್ರ ಹೆಸರಲ್ಲಿರೋಂಥ ಪಾಣಿ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗ್ತೈತೆ. ಅದನ್ನು ಎತ್ಕೊಂಡು ಮತ್ತೆ ಇಲ್ಲಿ ರವಿ ಮತ್ತು ಅವ್ರ ತಮ್ಮ ಏನು ಮಾಡ್ತಾರೆ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಹಾಕ್ತಾರೆ, ಯಾವುದೋ ಡಿಸಿ ಕೋರ್ಟ್ಗೆ ಹಾಕ್ತಾರೆ. ಡಿಸಿ ಕೋರ್ಟಲ್ಲಿ ಏನಾಗುತ್ತಂದರೆ, ಸೆಷನ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ರಿ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ. ಯಾಕಂದರೆ ಪಾಣಿ ಡೂಪ್ಲಿಕೇಟ್ ಆಗೈತಲ್ಲ, ಪಾಣಿ ಡೂಪ್ಲಿಕೇಟ್ ಆಗಿರೋದನ್ನ FSL ಕಳಿಸ್ಬೇಕು. ಅದನ್ನ ಒರಿಜಿನಲ್ನ ಡೂಪ್ಲಿಕೇಟಾ ಮತ್ತು ಇದು EC ಎಂಟ್ರಿ ಅವೆಲ್ಲ ನೋಡೋ ಅಂಥದ್ದು ಸೆಷನ್ ಕೋರ್ಟ್ ಆಗಿರೋದ್ರಿಂದ ಸೆಷನ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ರಿ ಅಂತೇಳ್ಬಿಟ್ಟು ಸೆಷನ್ ಕೋರ್ಟ್ಗೆ ಹಾಕ್ತಾರೆ. ಸೆಷನ್ ಕೋರ್ಟಲ್ಲಿ ಈಗ ಸದ್ಯಕ್ಕೆ ಕೇಸ್ ನಡೀತಾ ಇದೆ. ಸೆಕೆಂಡ್ ಅಡಿಷ್ನಲ್ ಸೆಷನ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗೇನು ಮಾಡ್ತಾರೆ, ರವಿ ಅನ್ನೋರು ಫಸ್ಟ್ ಅಡಿಷ್ನಲಲ್ಲಿ ಹೋಗಿ ಈ ಕೇಸ್ ಹಾಕ್ತಾರೆ ಇವರು ಜಮೀನಿಗೆ ಸಂಬಂಧಪಟ್ಟಂಗೆ. ಅಂದರೆ ಜಸ್ಟ್ ಒಂದು ಸ್ಟೇ ತೊಗೊಂಬಂದು ಅಲ್ಲಿ ಉಳುಮೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಎಸಿ ಆದೇಶದ ಪ್ರಕಾರ ಪಾಣಿಗಳು ಈ ವ್ಯಕ್ತಿ ಹೆಸರಲ್ಲಿ ಕೂತ್ಕೊಬೇಕು. ಮುನಿವೀರಯ್ಯ ಅವ್ರ ಮಗ ಶ್ರೀರಾಮಪ್ಪ ಇವ್ರ ಹೆಸರಲ್ಲಿ ಪಾಣಿಗಳು ಕೂತ್ಕೊಬೇಕು, ಕೂರಿಸ್ಬೇಕು. ತಹಸೀಲ್ದಾರ್ ಅವರು ಮಾಡಿದಿದ್ರೆ ಅವರು ಸ್ಟೇ ತಗೊಳ್ಳೋ ಬರೋಕ್ಕೆ ಮೊದಲೇ ಇವ್ರ ಹೆಸರಲ್ಲಿ ಪಾಣಿ ಕೂತ್ಕೊಬೇಕಾಗಿತ್ತು. ಯಾಕಂದರೆ ಕಾನೂನು ಸರ್ಕಾರಿ ಕೆಲಸ. ಅವ್ರಿಗೆ ಆದೇಶ ಆದಮೇಲೆ ಅವ್ರ ಹೆಸ್ರಿಗೆ ಮಾಡ್ಕೊಳ್ಳಿ. ಆದರೆ ಎಸಿ ಆದೇಶದ ಪ್ರಕಾರ ಇವ್ರಿಗೆ ಪಾಣಿ ಕೂರಿಸ್ಬೇಕಾಗಿತ್ತು, ಕೂರಿಸಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಅತಿ ಶೀಘ್ರದಲ್ಲಿ ನಮ್ಮದು ಉಲ್ಲಂಕಲ್ಲು ಹೋರಾಟ ಇದೆ. ಅದಕ್ಕೂ ಮೊದಲೇ ನಮ್ಮ ತುರಂಡಹಳ್ಳಿ ಗ್ರಾಮದ ರೈತರಿಗಾಗಿರೋಂಥ ಅನ್ಯಾಯನ ಖಂಡಿಸಿ ಯಾರು ಡೂಪ್ಲಿಕೇಟ್ ಪಾಣಿಗಳು ಮಾಡಿದಾರೋ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಜೊತೆಗೆ ಇವರು ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳ್ಬಿಟ್ಟು ಒತ್ತಾಯಿಸಿ ರವಿ ಅವ್ರ ವಿರುದ್ಧ ತಹಸೀಲ್ದಾರ್ ಅವ್ರ ಕಚೇರಿ ಎದುರು ಬೃಹತ್ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು.